ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ತೂಗುದೀಪ್ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ಕುಂಟುತ್ತಲೇ ಹೊರಬಂದು ಕಾರನ್ನ ಹತ್ತಿದ್ದಾರೆ ದರ್ಶನ್. ಮಗ ವಿನೀಶ್ ಹೆಗಲ ಮೇಲೆ ಕೈ ಹಾಕಿ ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ ದಾಸ. ಪತ್ನಿ ವಿಜಯಲಕ್ಷ್ಮಿ ಇನ್ನು ನಟ ಧನ್ವೀರ್ ಜೊತೆಯಲ್ಲಿ ತೆರಳಿದ್ದಾರೆ ದರ್ಶನ್. ಆಸ್ಪತ್ರೆಯಿಂದ ನೇರವಾಗಿ ವಿಜಯಲಕ್ಷ್ಮಿ ಮನೆಗೆ ತೆರಳಿದ್ದಾರೆ ದರ್ಶನ್ ಅವರು. ಹೊರಕೆರೆ ಹಳ್ಳಿಯಲ್ಲಿರುವಂತಹ ಪತ್ನಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ತೆರಳಿದ್ದಾರೆ. ಬೆನ್ನು ನೋವಿನ ಸರ್ಜರಿಗೆ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ರು ದರ್ಶನ್ ಅವರು. ಇನ್ನು ಆಪರೇಷನ್ ಮಾಡಿಸದೆ ಆಸ್ಪತ್ರೆಯಿಂದ ಮನೆಗೆ ವಾಪಸ್ ಆಗಿದ್ದಾರೆ. 1.5 ತಿಂಗಳ ಬಳಿಕ ಆಸ್ಪತ್ರೆಯ ವಾಸವನ್ನ ಮುಗಿಸಿ ಮರಳಿದ್ದಾರೆ ದರ್ಶನ್ ಅವರು. ಆರ್ ನಗರ ನಿವಾಸಕ್ಕೆ ತೆರಳದೆ ಪತ್ನಿ ಮಗನ ಜೊತೆ ತೆರಳಿದ್ದಾರೆ ದರ್ಶನ್ ಅವರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು A2 ಆರೋಪಿ. ಈ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಕೋರ್ಟಿನಿಂದ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಆದರೆ ಜಾಮೀನು ಸಿಕ್ಕಿದ್ರೂ ಕೂಡ ದರ್ಶನ್ ಅವರು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿರುವಂತಹ ಹೊತ್ತಿನಲ್ಲಿ ಬೆನ್ನು ನೋವು ಕಾಣಿಸಿಕೊಂಡಿತ್ತು. ಇದೇ ವಿಚಾರವಾಗಿ ಮಧ್ಯಂತರ ಜಾಮೀನನ್ನ ಪಡೆದು ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈಗ ಬೇಲ್ ಸಿಕ್ಕಿದೆ ದರ್ಶನ್ ಅವರಿಗೆ. ನೇರವಾಗಿ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಅವರು ಕುಂಟುತ್ತಲೇ ಹೊರಬಂದು ಕಾರನ್ನ ಹತ್ತಿ ಮನೆಗೆ ತೆರಳುತ್ತಿದ್ದಾರೆ. ಮಗ ವಿನೀಶ್ನ ಹೆಗಲ ಮೇಲೆ ಕೈ ಹಾಕಿ ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ. ಇನ್ನು ದರ್ಶನ್ ಅವರ ಜೊತೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮತ್ತು ನಟ ಧನ್ವೀರ್ ಕೂಡ ತೆರಳಿದ್ದಾರೆ. ಆಸ್ಪತ್ರೆಯಿಂದ ನೇರವಾಗಿ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ತೆರಳಿದ್ದಾರೆ. ಹೊರಕೆರೆ ಹಳ್ಳಿಯಲ್ಲಿರುವಂತಹ ಪತ್ನಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಆರ್ ನಗರದಲ್ಲಿರುವಂತಹ ದರ್ಶನ್ ಅವರ ಮನೆಗೆ ಹೋಗಲಿಲ್ಲ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಂತೆ ನೇರವಾಗಿನೇ ಪತ್ನಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಹೋಗ್ತಿದ್ದಾರೆ. ಇನ್ನು ಅವರ ಜೊತೆಯಲ್ಲಿ ನಟ ಧನ್ವೀರ್ ಕೂಡ ಸಾಥನ ಕೊಡ್ತಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಬೆನ್ನು ನೋವು ಆಗಿತ್ತು. ಬಳ್ಳಾರಿ ಜೈಲಿನಲ್ಲಿರುವಂತಹ ಹೊತ್ತಿನಲ್ಲಿ ಆಗ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ಪಡೆದಿದ್ರು. ಮಧ್ಯಂತರ ಜಾಮೀನನ್ನ ಪಡೆದ ತಕ್ಷಣವೇ ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು. ಆದರೆ ಸರ್ಜರಿ ದರ್ಶನ್ ಅವರಿಗೆ ಆಗ್ಲಿಲ್ಲ. ದರ್ಶನ್ ಅವರಿಗೆ ಅತ್ಯಂತ ವೇಗವಾಗಿ ತುರ್ತು ಪರಿಸ್ಥಿತಿ ಇದೆ, ಬೆನ್ನು ನೋವಿಗೆ ಸರ್ಜರಿ ಆಗ್ಬೇಕನ್ನೋ ಕಾರಣದಿಂದ ಮಧ್ಯಂತರ ಜಾಮೀನನ್ನ ಪಡೆದಿದ್ರು. ಆದ್ರೆ ಅವರ BP ವೇರಿಯೇಷನ್ ಕಾರಣದಿಂದಾಗಿ ಆಪರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ BP ನಾರ್ಮಲ್ ಆಗುತ್ತೆ ಆಗ ಆಪರೇಷನ್ ಅನ್ನ ಮಾಡ್ತೀವಿ ಅಂತ ಸ್ವತಃ ದರ್ಶನ್ ಪರ ವಕೀಲರಾಗಿರುವ CV ನಾಗೇಶ್ವರ್ ಅವರು ಕೋರ್ಟ್ಗೆ ತಿಳಿಸಿದ್ರು. ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆದ್ರೆ ಸರ್ಜರಿ ಆಗದೆ ನೇರವಾಗಿ ಡಿಸ್ಚಾರ್ಜ್ ಆಗಿ ಈಗ ಪತ್ನಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ತೆರಳುತ್ತಿದ್ದಾರೆ. 1.5 ತಿಂಗಳ ಬಳಿಕ ಆಸ್ಪತ್ರೆಯ ವಾಸವನ್ನ ಮುಗಿಸಿ ಮನೆಗೆ ತೆರಳಿದ್ದಾರೆ ದರ್ಶನ್.